ದಕ್ಷತೆಯಿಂದ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಅವರು ಈ HC ಈ ದಖಲ್ದಾರಿಗಳು ಮಾಡೋ ಕೆಲವು ನ್ಯೂನತೆಗಳು ಇನ್ಸ್ಪೆಕ್ಟ್ರಿಗೆ ಗೊತ್ತಿರೋದಿಲ್ಲ. ಇವ್ರಿಗೆ ಹೋದ ತಕ್ಷಣ ಸಲ್ಯೂಟ್ ಕೊಟ್ಬಿಡ್ತಾರೆ. ಇವ್ರು ಎದುರಿಗೆ ಚೆನ್ನಾಗಿರ್ತಾರಲ್ಲ, ಒಳ್ಳೆ ಡ್ಯೂಟಿ ಮಾಡ್ತಾನೆ ಹೋಗೋದು ಭಾರಿ ರೇಯರ್. DYSP ಅಥವಾ ನಿಮ್ಮ ಹತ್ರ ಒಂದು ಶಿವಮೊಗ್ಗದಾಗ ಹೊಳಲ್ಕೆರೆ ಕೇಸಿಗೆ ಒಂದೇ ಬಂದದ್ದು ನಾನು. ಸ್ವಲ್ಪ ಕಂಪ್ಲೇಂಟ್ ಐತಿ ನನ್ನ ಮೇಲೆ. ಹೆಂಗೆ ಅಂದರೆ ಶ್ರೀಮಂತರು ಮೇಲೆ ಒಬ್ಬ ಬಡವ ಕಂಪ್ಲೇಂಟ್ ಕೊಡ್ತಾನೆ, ಅವನು ಅಸಹಾಯಕ್ಕಾಗಿ ನಿಂತ್ಕೊತಾನೆ. ಪೊಲೀಸರು ಎದುರಿಗೆ ಕುದ್ಕೋಬಾರ್ದು, ಹೆಂಗೆ ನಿಂತ್ಕೋಬೇಕು ಆ ಥರ ಎಲ್ಲ ಕಲ್ಕೊಂಡಿರ್ತಾನೆ ಅವ್ನು ದೊಡ್ಡ ಆದ್ರೂ ನಾವು. ಬಟ್ ಆದ್ರೆ ನೀವೇನು ಮಾಡಿಬಿಡ್ತೀರಿ, ಶ್ರೀಮಂತ ಬಂದ ಕಣನೆ ಅವನಿಗೆ ನಾನು ಹೆದರಿಸಿ ಕಳಿಸೋಂಥದ್ದು ಒಂದು ಸ್ವಲ್ಪ ಈ HCಗಳು ಮಾಡ್ತಾಯಿದ್ದಾರೆ ಅದನ್ನು. ಮತ್ತು ಎರಡನೇದಾಗಿ ಈ ಮುಗ್ಧ ಜನ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಅವನಿಗೆ ಯಾವ ಥರ ಹೆರಾಸ್ಮೆಂಟ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರ್ತಿದ್ದೆ ಯಾರಿಗೆ, ನಿಮ್ಮ HCಗೆ. ಅವನು ಇವನ ಹತ್ರ ಈ ಥರ ಕಂಪ್ಲೇಂಟ್ ಮಾಡು, ನಾನು ಬಾಕಿ ಕೆಲಸ ನಾನು ಹೋಗ್ತಿದ್ನಿ ಅಂತ ಒಂದು ಗೈಡೆನ್ಸ್ ಮಾಡ್ತಾನೆ. ಇವನು ಮುಗ್ಧ ಜನ ಗೊತ್ತೇ ಇರೋದಲ್ಲ, ಸರ್ ನಾನು ಬದುಕಂದೇ ಹೋಗ್ತಾನೆ ಹಂಗೆ ಮಾಡಾನೆ ಅಂತ ಬಿಡ್ತಾರೆ ಇವರು. ಅವನ ಹತ್ರನೂ ಹ್ಯಾರೆಸ್ಮೆಂಟ್ ಮಾಡ್ತಾರೆ. ಇವನು ಹೋಟ್ಲಿಗೆ ಹೋಗೋಣ ಬಾಯಲ್ಲಿ ಚಹಾ ಕುಡಿಯೋಣ ಅಂತ ಹೇಳ್ತಾರೆ. ಚಹಾ ಕುಡಿಬೇಕಾದ್ರೆ ನನ್ನ ಎದುರಿಗೆ ಒಬ್ಬ ಪಾರ್ಟಿ 500 ರೂಪಾಯಿ ಕೊಟ್ಟು ತಲೆಗಟ್ಟತನ ಬದ್ಮಾಸ್ ದುಡ್ಡು ಇಟ್ಕೊಳ್ಳೋ ಅಂತ ಹೇಳಿದೆ. 500 ಯಾವ್ದು ಸರ್ ಕೊಡ್ರಿ, ಇಲ್ಲಿ 1000 2000 ಅಂತ ಕೇಳೋ HCಗಳು ಇದ್ದಾರೆ. ನಾನು ನಿಮ್ಮ ಹತ್ರ ಗುಪ್ತವಾಗಿ ಮಾತಾಡ್ತೇನೆ, ಯಾಕಂದರೆ ಇಲ್ಲಿ ಕೆಲವು ಪಬ್ಲಿಕ್ ಆಗೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಮತ್ತು HCಗಳು ಒಬ್ಬ ನಿರಪರಾಧಿ ಇರ್ತಾನೆ, 50 ಜನ ಮಾತ್ರ ಅವ್ನು ಪರವಾಗಿರ್ತಾರೆ. ಅವರು 50 ಜನ ಬಂದ ತಕ್ಷಣವೇ ಆ ನಿರಪರಾಧಿನ ಕಂಡು ಒಂದು ನಿಮ್ಮ ತೀರ್ಥಹಳ್ಳಿಯಿಂದ ಬಂದ HC ಒಂದು ಮೇಡಮ್ ಐತಿ, ಏನು ದರ್ಪ ತೋರಿಸ್ಬಿಟ್ಲು 1 ಗಂಟೆ. ನಾನು ಆ್ಯಕ್ಚುಲಿ ಒಬ್ಬ PC ಸಮೇತ ಗೌರವ ಕೊಟ್ಟು, ಸ್ನೇಹಿತರೆ ನೀವು ಈ ಥರ ನೀವು ಎಲ್ಲೆಲ್ಲಿ ನಿಮ್ಮ ಹಳ್ಳಿ ಏರಿಯಾ ಐತೆ ಅಲ್ಲಿ ಒಂದು ನೋಟಿಫೈ ಮಾಡ್ಕೊಂಡು ರೆಜುಲೇಷನ್ ಮಾಡಿ ನಿಮ್ಮ ಇನ್ಸ್ಪೆಕ್ಟ್ರಿಗೆ ಗಮನಕ್ಕೆ ತರ್ರಿ, ಸೂಕ್ಷ್ಮವಾಗಿ ಕೆಲವು ದಿನ ಬೇಕಾಗುತ್ತೆ ಅಂತ ನಾನು ಒಂದು ಗೈಡೆನ್ಸ್ ಮಾಡ್ತೀನಿ ಅವರಿಗೆ. ಇವರು ಹೋಗಿ ಕಂಪ್ಲೇಂಟ್ ಬರೋದಾದ್ಮೇಲೆ ಬಾರ ಇಲ್ಲಿ ಹೋಟ್ಲಿಗೆ ಹೋಗ್ಬರೋಣ ಅಂತ ಕರ್ಕೋಗೋದು. ಹೋಟ್ಲಿಗೆ ಕೊಡ ಒಂದು ಜ್ಯೂಸ್ ಅಂತ ಕುಡಿಯೋದು. ಜ್ಯೂಸ್ ಕೊಡೋಕ್ಕೆ ಏನೋ ಹೇಳ್ಕೊಡ್ತೀಯ ಅನ್ನೋದು. ಸರ್ 500 ಸಾಲದಲ್ಲಿ ಏನಾದರೂ ಮನೆ ಒಳಗೆ ಹೋಗಿ ಅಂತ ಹೇಳೋದು. ಇವು ನಮ್ಮ ಎದುರಿಗೆ ನಾವು ಸೈಲೆಂಟ್ ಇರೋದ್ರಿಂದ ನಿಮ್ಮ ನ್ಯೂನ್ಯತೆಗಳು ಏನೇನಿರ್ತವೆ ಎಲ್ಲ ನಂಗೆ ಪಕ್ಕ ಸಿಗ್ತಾವೆ. ಅದನ್ನ ನಾವು SP ಜೊತೆ ಮಾತಾಡ್ಬೋದು, ಇಲ್ಲ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ಬೋದು. ಬಿಟ್ಟರೆ ಬೇರೆ ರೀತಿ ನಾನು ಡೈರೆಕ್ಟ್ ಮಾತಾಡೋಕ್ಕೆ ಬರೋದಿಲ್ಲ. ಕೆಲವು ಹೆಸರು ಕೊಡ್ಬೇಕಾದ್ರೆ ಅವ್ರ ವಿಡಿಯೋ ಆಯ್ತಾ ಅಥವಾ ಮಾನನಷ್ಟ ಕೇಸ್ ಹಾಕ್ತೀನಿ, ಇನ್ನೊಂದು ಅವೆಲ್ಲ ಬೇಡ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ದಯಮಾಡಿ ಸಾರ್ವಜನಿಕರನ್ನ ಯಾವುದೇ ರಾಜಕಾರಣಿಗಳನ್ನ ನನ್ನ ಹೆಂಗೆ ನಿಲ್ಲಿಸಿರ್ತೀರೋ ಅದೇ ಥರ ನಿಲ್ಲಿಸ್ತೀರಿ. ಅವನೇನು ಮೇಲಿಂದ ಹುಟ್ಟಿ ಬಂದವಲ್ಲ, ಪ್ರಜಾಪ್ರಭುತ್ವದ ನನಗಿರೋ ಹಕ್ಕು ಅವನಿಗಿರೋ ಹಕ್ಕು ಒಂದೇ. ಗೆದ್ದು ಬಂದರೆ ಅವ್ನು ಶಾಸಕ ಸ್ಥಾನ ಮಂತ್ರಿ ಸ್ಥಾನದಾಗಿರ್ತೈತಿ. ನಿಮ್ಮ ಟೇಷನ್ನಾಗಿ ನಂತರನೇ ಬಿದ್ದಿರ್ಬೇಕು. ಅವನು ಯಾವಾಗೂ ಬೆಲೆ ಕೊಡ್ಬಾರ್ದು. ನಿಮ್ಮಂಥ ಅಧಿಕಾರಿ ನಾವು ಎನಿ ಟೈಮ್ ಸಪೋರ್ಟ್ ಕೊಡ್ತೀವೋ. ದಯಮಾಡಿ ಶ್ರೀಮಂತರಿಗೆ ಒಂಥರ ಬಡವರಿಗೂ ಒಂಥರ ಕಂಡುಬಿಡ್ರಿ. ಯಾಕಂದರೆ ನಾವೆಲ್ಲ ಮುಗ್ಧ ಜನ. ನಾನು ಹೋರಾಟಗಾರಾದರೂ ಮುಗ್ಧ ಜನ ಬಿಟ್ಟರೆ, ನೀವು ಮುಗ್ಧ ಜನ ಅಂತ ಕುದುರ್ಬಿಟ್ರೆ ನಾನು ರಾಜ್ಯದ ಅಧಿಕಾರಿ ಅಥವಾ ಕುದುರ್ಬಿಡ್ತೀನಿ. ಆ ಲೆವೆಲಿಗೆ ಇರೋಂಥ ವ್ಯಕ್ತಿ. ದಯಮಾಡಿ ಈ ಸ್ಟೇಷನಿಗೆ ಸುಮಾರು ಶುದ್ಧೀಕರಣ ಆಗಬೇಕು. ಇನ್ಸ್ಪೆಕ್ಟ್ರಿಗೆ ಗೊತ್ತಿಲ್ಲದಿರೋ ವಿಚಾರಗಳು ಸಾಕಷ್ಟು ಇತ್ತು. ಮತ್ತು ನೀವು ಏನು ಮಾಡ್ತೀರಿ, ಹೈವೇ ಪೊಲೀಸ್ ಇರ್ತಾರೆ, ನಮ್ಮ RTO ಇರ್ತಾರೆ ರೋಡಿಗೆ, ಅವ್ರು ಏನೇನು ಚೆಕ್ ಮಾಡೋಕ್ಕೂ ಮಾಡ್ತಾರೆ. ಒಂದಿಷ್ಟು ಜನ ಸುಮ್ಮನೆ ಟೈಮ್ ಪಾಸಿಗೆ ಯಾವುದೋ ರೋಡ್ ಹೋಗಿತ್ತು ಅನ್ನೋದು, ನಿಲ್ಸ ಇಲ್ಲ ಅನ್ನೋದು, 500 ರೂಪಾಯಿ ಬಿಲ್ ಹಾಕಿ ನೋಡಂತ ಯಾವುದೋ ಒಂದು ಬಿಲ್ ಬರ್ಕೊ ಕೂತ್ಕೊಳೋದು. ಆ ಬಿಲ್ಲಿಗೆ ಸರ್ 500 ಕೊಡೋಕ್ಕಾದ್ರೆ ಒಂದು 200 ಕೊಡ್ತೀನಿ, 300 ತೆಗಿ ಅನ್ನೋದು, 300 ಕಳಿಸೋದು. ಇದೆಲ್ಲ ಹಿಂದೆ ಹೋರಾಟ ಮಾಡೀನಿ. ದಯವಿಟ್ಟು ಅಂತ ನಾನಿವತ್ತು ರೈತ ಸಂಘದ ಅಧ್ಯಕ್ಷ. ಪ್ರತಿ ಟೈಮು ಉಪವಾಸ ಸತ್ಯಾಗ್ರಹ ಅಂತ ಆಗ್ತಾನೆ. ಎಂತ ಗೊತ್ತಾ, ನಮಗೆ ಒಬ್ಬರಿಗೆ ಟೀ ಕುಡ್ಸೋಕ್ಕೂ ದುಡ್ಡಿಲ್ಲ. AC ಆಫೀಸ್ ಮುಂಭಾಗ ಉಪವಾಸ ಸತ್ಯಾಗ್ರಹ ಎಂತಕ್ಕೆ ಆಗ್ತೀವೋ, ಬಂದರೆ ಟೀಗೂ ಕುಡ್ಸೋದು ಬೇಡ, ಊಟನೂ ಹಾಕೋದು ಬೇಡ, ಸುಮ್ಮನೆ 12 ಗಂಟೆ ತನಕ ಕೂತ್ಕೊಳೋದು, ಹೋರಾಟ ಮಾಡೋದು, ಹೋಗೋದು ಅಂತ. ನಾವು ಇವತ್ತು ಯಾವುದೇ ಇಲಾಖೆ ಹತ್ರ ಹೋಗಿ 100 ರೂಪಾಯಿ ಕೊಡ್ರಿ ನಮ್ಗೆ ಹೋರಾಟ ಮಾಡಬೇಕು ಅನ್ನೋದಲ್ಲ. ಬೇಡ್ಸೂ ಇಲ್ಲ, ನಮ್ಮ ಮನವಿ ಪತ್ರ ಮಾತ್ರ. ದಯಮಾಡಿ ನಮ್ಮಂಥ ಹೋರಾಟಗಾರರಿಗೆ ನಿಮ್ಮ ಇಲಾಖೆ ಸಪೋರ್ಟ್ ಮಾಡಬೇಕು. ಈ ಮುಗ್ಧ ಜನನ ಭಾರಿ ಪ್ರೀತಿಯಿಂದ ಕಾಣ್ಬೇಕು ಸರ್. ಆ ಒಂದು ಹುಡುಗಿ ಐತಿ, ಆ ತೀರ್ಥಹಳ್ಳಿಯಿಂದ ಬಂದು ಭಾರಿ ಕಷ್ಟಪಡ್ತಿತ್ತು. ಅವರು ರಫಾಗಿ ಮಾತಾಡೋದನ್ನ ಎಲ್ಲ ಇಷ್ಟ. ಕೆಲವೊಂದು ಬಾರಿ ಏನಾಗುತ್ತೆ, ಮೀಟಿಂಗ್ ಬಂದಾಗ ಮಾತುಗಳನ್ನೇ ನೀವು ಪ್ರಶ್ನೆನ ರೈಸ್ ಮಾಡ್ತೀವಿ. ನೆಕ್ಸ್ಟ್ ಮೀಟಿಂಗ್ 6 ತಿಂಗಳು, ವರ್ಷ, 2 ವರ್ಷ ಆಗೋವರೆಗೂ ಅದ್ರ ಬಗ್ಗೆ ಯಾರಿಗೂ ಸಕಾರ ಇರ್ತದೆ. ಆ ರೀತಿ ಆಗಬಾರ್ದು. ನಾವೆಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು. ನಾವು ಜಾಗರೂಕರಾಗಿದ್ದಾಗ ಮಾತ್ರ ನಮ್ಮ ಸಮಾಜನ ಸದೃಢ ಮಾಡಲಿಕ್ಕೆ ಸಾಧ್ಯ. ಇದು ಬರೀ ಪೊಲೀಸ್ ಇಲಾಖೆನೋ ಅಥವಾ ಇನ್ನೊಬ್ಬರಿಗೋ ಅಥವಾ ಮತ್ತೊಬ್ಬರಿಗೋ ಜವಾಬ್ದಾರಿ ಅಲ್ಲ. ಈ ರೀತಿ ಸೋಷಿಯಲ್ ಈವೆಂಟ್ಸ್ನ ನಾವು ಹೊರಹಾಕಬೇಕು ನಮ್ಮ ಸಮಾಜದಿಂದ ಅಂತಂದರೆ ಎಲ್ಲರ ಜವಾಬ್ದಾರಿ ಕೂಡ ಇರ್ತದೆ. ಎಸ್ಪೆಷಲಿ ಒಂದು ಉದಾಹರಣೆ ಹೇಳ್ತೀನಿ. ಶಿವಮೊಗ್ಗ ಟೌನಲ್ಲಿ, ಸಿಟಿನಲ್ಲಿ
ಇವೊಬ್ಬರು ಅಪ್ಪ ಅಮ್ಮನೇ ಬಂದು ಹುಡುಗನ ಅಪ್ಪ ಅಮ್ಮ ನನ್ನ ತಂದೆ ತಾಯಿನೇ ಬಂದು ಸರ್ ಇವನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ನು ಗಾಂಜಾ ಸೇವನೆ ಮಾಡ್ತಾ ಇದ್ದಾನೆ ಮನೇಲಿ ಬಂದು ಬಹಳಷ್ಟು ಕಿರುಕುಳ ಕೊಟ್ಟಿದ್ದಾನೆ ನಮ್ಗೆ ಯಾಕೆ ಆತನಿಗೂ ಕೂಡ ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮನೇ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅಷ್ಟು ಗೌಪ್ಯವಾಗಿ ಇಟ್ಕೊಂಡು ನಾವು ಕಾರ್ಯಾಚರಣೆಯನ್ನು ಮಾಡ್ತೀವಿ. ಇದ್ರ ವಿರುದ್ಧ ಇದನ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಸಾಗರ ಟೌನ್ ಅಥವಾ ಸಾಗರ ವಿಭಾಗದ ವ್ಯಾಪ್ತಿನಲ್ಲಿ ಎಲ್ಲರಿಗೂ ಕೂಡ ನಾವು ಕಡೆ ಕಟ್ಟೆ ಕಟ್ತೀವಿ ಅಂತ ಈ ಮೂಲಕ ನಾನು ಎರಡನೇದು ಒಬ್ಬರು ಮಾತನಾಡ್ತಾ ಮಂಜಪ್ಪ ಅಂತಂದ್ರೆ ಇನ್ನೊಬ್ರು ಅವರು ರೈತ ಮುಖಂಡರಲ್ಲ ಆ ಮಂಜಪ್ಪ ಅಲ್ಲ ಇನ್ನೊಬ್ರು ಇಲ್ಲಿ ಮಂಜಪ್ಪ ಅಂತ ಬಂದಿದ್ದಾರೆ ರೈತ ಪ್ರಶ್ನೆ ಕೇಳಿದ್ರು ಉತ್ತರ ಕೇಳೋದಕ್ಕಿಂತ ಮುಂಚೆನೆ ಹೊರಟೋಗ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಬೇರೆ ಕೆಲಸ ತೊಂದರೆ ಇಲ್ಲ. ಅವ್ರು ಹೇಳಿದ್ರು ಹೆಡ್ ಕಾನ್ಸ್ಟೇಬಲ್ಗಳಲ್ಲಿ ಬಹಳಷ್ಟು ಈ ರೀತಿ ಸಮಸ್ಯೆಗಳಾಗುತ್ತೆ ಟ್ರಾನ್ಸ್ಫರ್ ಮಾಡೋದು ಪದವಿ ಬಂದಿತ್ತು. ನಾನು ಹೇಳೋದು ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಎಸ್ ಪಿನೋ ಅಥವಾ ಇನ್ಸ್ಪೆಕ್ಟರ್ ಅಂತಂದು ನಾವು ಭೇದ ಭಾವ ಮಾಡೋದು ಸರಿಯಲ್ಲ. ಪೊಲೀಸ್ ಇಲಾಖೆ ಅಂದರೆ ನಾವೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ, ಅಂದರೆ ಒಂದು ತಂಡದ ರೀತಿ ಕೆಲಸ ಮಾಡ್ತೀವಿ, ಕೆಲಸ ಮಾಡಬೇಕು ಕೂಡ. ನಾನೇನೋ ಬಂದು ಎಸ್ ಪಿ ಮಾಡ್ಬಿಡ್ತೀನಿ ಅಥವಾ ಒಬ್ಬರು ಪಿ ಸಿ ಮಾಡ್ಬಿಡ್ತಾರೆ ಅಂತಂದ್ರೆ ಆಗೋದಿಲ್ಲ. ಎಲ್ಲರೂ ಸೇರಿಕೊಂಡು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರನೇ ಪೊಲೀಸಿನ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮಗೇನಾದರೂ ಸ್ಪೆಸಿಫಿಕ್ ಅಲಿಗೇಷನ್ ಇದೆ ಇಂಥ ಎಕ್ಸ್ ಅಂಡ್ ವೈ ಆರ್ ಝಡ್ ವ್ಯಕ್ತಿ ಈ ರೀತಿ ಏನೋ ಕೆಲಸ ಮಾಡಿದ್ದಾನೆ ಸರ್, ಆತ ಹೋಟ್ಲಿಗೆ ಯಾರನ್ನೋ ಕರ್ಕೊಂಡು ಹೋಗಿದ್ದಾನೆ, 1,000 ರೂಪಾಯಿ ಬೇಡಿಕೆ ಇಟ್ಟಿದ್ದಾನೆ ಅಥವಾ ಆತ ದುಡ್ಡು ಇಸ್ಕೊಂಡಿದ್ದಾನೆ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ಗಮನಕ್ಕೆ ತಗೊಂಡು ಬಂದು ನಾವು ಶಿಕ್ಷೆ ಕೊಡ್ತೀವಿ. ಅವ್ರನ್ನ ಬರೀ ಟ್ರಾನ್ಸ್ಫರ್ ಮಾಡೋದಲ್ಲ, ಶಿಕ್ಷೆನೂ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲದೂ ಕೂಡ 100% ಒಳ್ಳೇದಿರ್ತದೆ ಎಲ್ಲ ಕಡೆ ಅಂತ ಹೇಳಲ್ಲ, ಸಮಾಜದಲ್ಲೂ ಒಳಗಿದ್ದೇ ಇರ್ತದೆ. ಅದೇ ರೀತಿ ಎಲ್ಲೋ ಯಾರೋ ಒಬ್ಬರು ಇಬ್ಬರು ಮಾಡ್ಬೋದು. ಆ ಒಬ್ಬರಿಗೂ ಮಾಡ್ತಾರೆ ಅನ್ನೋದಕ್ಕೆ ನೀವು 99% ಜನ ಏನು ನಮ್ಮ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಆಗ್ತದೆ ಎಲ್ಲವನ್ನೂ ಅದೇ ಬ್ರಷ್ ಹಿಡ್ಕೊಂಡು ಟ್ರೀಟ್ ಮಾಡೋದು ಕೂಡ ಸೂಕ್ತ ಅಲ್ಲ. ಆ ರೀತಿ ಏನಾದ್ರು ಸ್ಪೆಸಿಫಿಕಲಿ ಸಮಸ್ಯೆ ಇತ್ತು ಅಂತಂದ್ರೆ ಬಡವರಾಗಿರ್ಲಿ ಅವರು ಅಥವಾ ಇನ್ನೊಬ್ರು ಯಾರೋ ಆಗಿರಲಿ ಅವರು ಇನ್ ಕೇಸ್ ಏನೋ ಇವ್ರು ಮಾತಾಡ್ತಾ ಹೇಳ್ತಾ ಇದ್ರು ಬಡವರಿಗೆಲ್ಲರೂ ಒಂದು ನ್ಯಾಯ ಇನ್ನೊಬ್ರಿಗೆಲ್ಲ ಇನ್ನೊಂದು ನ್ಯಾಯ ಇರ್ತದೆ, ಸಾಹುಕಾರರಿಗೆ ಒಂದು ನ್ಯಾಯ ಅಂತದ್ದು. ನಾನು ಪ್ರತಿ ಸಲ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿದಾಗಲೂ ಕೂಡ ನಮ್ಮ ಅಧಿಕಾರಿ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರ ಜೊತೆಗೆ ಮಾತಾಡೋದು ಕೂಡ ಇದನ್ನು ಬಹಳಷ್ಟು ಸ್ಟ್ರೆಸ್ ಮಾಡಿ ಹೇಳ್ತೀವಿ. ಪೊಲೀಸ್ ಸ್ಟೇಷನ್ಗೆ ಎಲ್ಲರೂ ಕೂಡ ಧೈರ್ಯವಾಗಿ ಬರಬೇಕು. ಕಾನೂನನ್ನ ಯಾರು ಪಾಲನೆ ಮಾಡ್ತಾರೋ ಅವರು ಧೈರ್ಯವಾಗಿ ಬರ್ತಕ್ಕಂಥ ವಾತಾವರಣ ನಾವು ಸೃಷ್ಟಿ ಮಾಡ್ತೀವಿ. ಯಾರೋ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಯಾರು ಕಾನೂನು